ಇವೆಲ್ಲ ಹಾಗಿದ್ರೆ ಒಂದು ರೀತಿಯಾದಂತಹ ಸೈಕಿಕ್ ಎಬಿಲಿಟೀಸ್ ಮನುಷ್ಯನಿಗೆ ಒಂದು ವರದಾನ, ಒಂದು ಗಿಫ್ಟ್ ಆಫ್ ಗಾಡ್, ಅಂಡ್ ನಾಟ್ ಎವ್ರಿಬಡಿ ಹ್ಯಾಸ್ ದಟ್, ಅಥವಾ ಎಲ್ಲರಿಗೂ ಇರುವಂತಹ ಒಂದು ಪೊಟೆನ್ಷಿಯಲ್ ನಮಗೆ ನಾವು ವಿ ಹ್ಯಾವ್ ನಾಟ್ ಟ್ಯೂನ್ಡ್ ಅವರ್ ಸೆಲ್ಫ್ ಟು ಬಿ ಮೋರ್ ಸೆನ್ಸಿಟಿವ್ ಟು ದ ಹೇಳ್ಬೋದು. ಹೌದು. ಓಕೆ, ಸೊ ಇಟ್ ಇಸ್ ಬೋತ್ ವೇಸ್ ಹಾಗಿದ್ರೆ. ಸೊ ಪ್ರತಿಯೊಬ್ಬ ಮನುಷ್ಯರಲ್ಲೂ ಇರುತ್ತೆ ಈ ಎಬಿಲಿಟೀಸ್, ಬಿಕಾಸ್ ದಿನನಿತ್ಯದ ಜಂಜಾಟದಲ್ಲಿ ವಿ ಆರ್ ಸೋ ಬಿಸಿ ದಟ್ ವಿ ಹ್ಯಾವ್ ಲಾಸ್ಟ್ ಕನೆಕ್ಷನ್ ವಿತ್ ಅವರ್ ಓನ್ ಇನ್ನರ್ ಸೆಲ್ಫ್. ಸೊ ಪ್ರತಿನಿತ್ಯ ಹಾಗಿದ್ರೆ ಒಳ್ಳೆ ಕನಸು ಬರಬೇಕು ಅಂದ್ರೆ ಏನ್ ಮಾಡ್ಬೇಕು? ಒಂದು ನಮ್ಮ ಜೀವನವನ್ನು ಅಂದ್ರೆ ನಾವು ಕಾನ್ಶಿಯಸ್ ಆಗಿ ನಾವು ಯಾವಾಗ ಹೇಗಿರ್ತೇವೋ ಅಲ್ಲಿ ನಾವು ಹೇಗಿದ್ದೇವೆ, ನಮ್ಮ ಜೀವನವನ್ನು ನಾವು ಹೇಗೆ ನೋಡ್ತೇವೆ, ನಮಗೆ ಕಷ್ಟ ಬಂದಾದ ಕೂಡಲೇ ನಾವು ಸಿಟ್ಟು ಬರೋದು, ಇರಿಟೇಷನ್ ಆಗೋದು, ಅಥವಾ ನನಗೇ ಯಾಕೆ ಬರ್ತಾ ಇದೆ ಅನ್ನುವಂಥ ಭಾವನೆಯನ್ನು ಇಟ್ಕೊಳ್ತೇವೋ, ಅಥವಾ ಓಕೆ ನನಗೊಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ತು ಅಂತ ಅನ್ಕೊಳ್ತೇವೆ. ಇಟ್ ಇಸ್ ಆಲ್ ಅಬೌಟ್ ಯುವರ್ ಆಟಿಟ್ಯೂಡ್. ಸೊ ನೀವು ಅದನ್ನು ಹೇಗೆ ನೋಡ್ತೀರಾ ಅಂತ. ಯಾವಾಗ ನೀವು ಓಕೆ ನನಗೊಂದು ಅವಕಾಶ ಸಿಕ್ತಲ್ಲ, ಹೀಗೊಂದು ಅನುಭವ ಆಯಿತು ಅಥವಾ ಹೀಗೊಂದು ಕಷ್ಟ ಬಂತು, ಓಕೆ ಇದನ್ನು ಸಾಲ್ವ್ ಮಾಡ್ಲಿಕ್ಕೆ ನನಗೊಂದು ಅವಕಾಶ ಸಿಕ್ತು ಅಂತ ನಾವು ಯಾವಾಗ ನೋಡ್ತಾ ಹೋಗ್ತೇವೋ ನಮಗದು ಒಂದು ಪ್ರತಿಯೊಂದು ಪ್ರಾಬ್ಲಮ್ ಕೂಡ ಒಂದು ಅಪಾರ್ಚುನಿಟಿ ಆಗ್ತಾ ಹೋಗ್ತದೆ. ಕೆಲವರು ನಮಗೆ ಅಯ್ಯೋ ನನ್ನ ಜೀವನ ಇಡೀ ಕಷ್ಟನೇ ಅಂತ ಕ್ರಿಬ್ ಮಾಡ್ತಾ ಇರ್ತೀವಿ. ಸೊ ಆವಾಗ ನಿಮಗೆ ನಿಮ್ಮ ಕನಸುಗಳಲ್ಲೂ ಕೂಡ ನೆಗೆಟಿವ್ ಡ್ರೀಮ್ಗಳೇ ಬರುವಂತಹ ಸಾಧ್ಯತೆಗಳಿರ್ತವೆ. ಸೊ ನೀವು ಯಾವಾಗ ನಿಮ್ಮ ಜೀವನವನ್ನು ಅಲೈನ್ ಮಾಡ್ತಿರೋ ಕಾನ್ಶಿಯಸ್ಲಿ, ಆವಾಗ ಡ್ರೀಮ್ಗಳು ಕೂಡ ಚೆನ್ನಾಗಿ ಬರ್ತಾ ಹೋಗ್ಲಿಕ್ಕೆ ಸಾಧ್ಯ ಇದೆ. ಓಕೆ, ಸೊ ಪ್ರಿಪೇರ್ಡ್ನೆಸ್ ಕೂಡ ಇದೆ, ದೋ ವಿ ಕಾಂಟ್ ಕಂಟ್ರೋಲ್ ಮೆಜಾರಿಟಿ ಆಫ್ ಅವರ್ ಡ್ರೀಮ್ಸ್, ಬಟ್ ಅದಕ್ಕೆ ಪೂರಕವಾದಂತ ಕೆಲವಾರು ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಇಫ್ ವಿ ಮೈಂಡ್ ಇಟ್ ವಿಲ್ ಶ್ಯೂರ್ಲಿ ಮ್ಯಾಟರ್. ಹೀಗಾಗಿರೋದ್ರಿಂದ ವಿ ಶುಡ್ ಗೋ ಫಾರ್ ಇಟ್. ಸ್ವಲ್ಪ ಸೆಲ್ಫ್ ಇಂಟ್ರಾಸ್ಪೆಕ್ಷನ್, ಸೆಲ್ಫ್ ರಿಫ್ಲೆಕ್ಷನ್ ನೋಡ್ಕೊಂಡು ಇಫ್ ವಿ ಕ್ಯಾನ್ ಅಡ್ರೆಸ್ ಆರ್ ಫಿಯರ್ಸ್ ಅಟ್ ಲೀಸ್ಟ್ ಫಾರ್ 5 minutes a day, ಖಂಡಿತ ನಮ್ಮನ್ನ ಬಾದರ್ ಮಾಡ್ತಾ ಇರೋದು. ಅಂಡ್ ಇಫ್ ಯು ಆರ್ ರಿಯಲಿ ಅ ಲಿಟಲ್ ಮೋರ್ ಅ ಪರ್ಸನ್ ಫಿಲ್ಡ್ ವಿತ್ ಗ್ರಾಟಿಟ್ಯೂಡ್, ನಮ್ಗೆ ಬಹುಶಃ ಹಂಗ ಅನ್ಸಲ್ಲ ಅನ್ಸುತ್ತೆ. ಹೌದು, ಅಂದ್ರೆ ನನ್ನ ಅನುಭವದಲ್ಲೂ ಹಾಗೆ. ಯಾಕೆಂದ್ರೆ ನಿಮಗೆ ತುಂಬಾ ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಆದ ದಿನ ಕೆಲವು ಸತಿ ನಿಮಗೆ ಡ್ರೀಮ್ಗಳು ನೆಗೆಟಿವ್ ಆಗಿ ಬರುವಂತ ಸಾಧ್ಯತೆ ಇರ್ತದೆ. ಆಮೇಲೆ ನೀವು ಯಾವ ರೀತಿಯ ಯೋಚನೆಗಳನ್ನೇ ಹೊಂದಿದ್ದೀರಿ ಅನ್ನೋದ್ರ ಆಧಾರದ ಮೇಲೂ ನಿಮ್ಮ ಕನಸುಗಳು ಬೀಳುವಂಥ ಸಾಧ್ಯತೆಗಳಿರ್ತದೆ. ಇದಕ್ಕೂ ಇನ್ನೊಂದು ಉದಾಹರಣೆ ಕೊಡೋದು ಅಂತಾದರೆ, ಕೆಮಿಸ್ಟ್ರಿಯಲ್ಲಿ ಬೆನ್ಸೀನ್ ಅಂತ ಒಂದು ಕೆಮಿಕಲ್ ಇದೆ. ಬೆನ್ಸೀನ್ ಅನ್ನುವಂಥ ಈ ಕೆಮಿಕಲ್, ಆರ್ಗ್ಯಾನಿಕ್ ಕೆಮಿಕಲ್ ಏನಿದೆಯೋ, ಇದರ ಸ್ಟ್ರಕ್ಚರನ್ನು ಹೇಗೆ ಡೆಸಿಫರ್ ಮಾಡೋದು ಅನ್ನೋದು ಬಹಳ ಒಂದು ಕಷ್ಟದ ಒಂದು ಪ್ರಶ್ನೆ ಆಗಿತ್ತು. ಯಾಕೆಂದರೆ ಪ್ರತಿಯೊಂದು ಕೆಮಿಕಲ್ ಕಾಂಪೊನೆಂಟ್ಗೂ ಅದಕ್ಕೆ ಅದರದ್ದೇ ಅಂತ ಸ್ಟ್ರಕ್ಚರ್ ಇರ್ತದೆ, ಎಷ್ಟು ಬಾಂಡ್ ಇದೆ, ಏನು ಕತೆ ಅಂತ. ಇದಕ್ಕೆ ಮಾತ್ರ ಬರ್ತಾ ಇರಲಿಲ್ಲ. ಅದಕ್ಕೆ ಅದರ ವಿಜ್ಞಾನಿ ಆಗಸ್ಟ್ ಕೆಕೆಲೆ ಅಂತೇನೋ ಹೇಳ್ತಾರೆ ಅವ್ರ ಹೆಸರು, ಅವರು ಹೇಗಪ್ಪ ಇದರ ಸ್ಟ್ರಕ್ಚರು ಅಂತ ಹುಡುಕ್ತಾನೇ ಇದ್ರು, ಹುಡುಕ್ತಾ. ಯಾಕೆಂದರೆ ಕಾರ್ಬನ್ನಿಗೆ 4 ಬಾಂಡ್ ಇದೆ. ಸೊ ಆದರೆ ಇಲ್ಲಿ ಏನಾಗಿದೆ ಅಂದರೆ 6 ಕಾರ್ಬನ್ ಇದೆ ಮತ್ತು 6 ಹೈಡ್ರೋಜನ್ ಇದೆ. ಆ 4 ಬಾಂಡ್ ಇದ್ದಿದ್ದರೆ ಅಲ್ಲಿ 6x4 ಅಷ್ಟು ಹೈಡ್ರೋಜನ್ ಇರಬೇಕಾಗಿತ್ತು, ಅಷ್ಟು ಇಲ್ಲ. ಹಾಗಿದ್ರೆ ಇದು ಹೇಗಿದೆ, ಇದರ ಸ್ಟ್ರಕ್ಚರ್ ಏನು ಅಂತ. ಸೊ ಅವ್ರು ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಮಲ್ಕೊಂಡ್ಬಿಟ್ಟಿದ್ದಾರೆ. ಮಲ್ಕೊಂಡಿದ್ದಾಗ ಅವ್ರಿಗೊಂದು ಕನಸು ಬಿದ್ದಿದೆ. ಏನು ಅಂತಂದರೆ, ಒಂದು ಹಾವು ಅವರ ಕನಸಿನಲ್ಲಿ ಬಂದಿದೆ. ಆ ಹಾವು ಹೀಗೆ ಆಟಾಡ್ತಾ ತನ್ನ ಬಾಲವನ್ನೇ ಅದಕ್ಕೆ ಹಚ್ಕೊಳ್ತದೆ. ಸೊ ಅಂದರೆ ಅದೊಂದು ಸರ್ಕಲ್ನ ಹಾಗೆ ಒಂದು ಬರ್ತದೆ, ಸರ್ಕ್ಯುಲರ್ ಶೇಪ್ ಬರ್ತದೆ. ಅದನ್ನು ನೋಡಿದಾಗ ಅವರಿಗೆ ಒಂಥರ ಒಂದು ಏನು ಈ ಎಕ್ಸ್ಪೀರಿಯನ್ಸ್ ಆಗ್ತದೆ. ಆಮೇಲೆ ಅವರು ಅದನ್ನು ಹುಡುಕಿದಾಗ ಬೆನ್ಸೀನ್ನ ಸ್ಟ್ರಕ್ಚರ್ ಕೂಡ ರಿಂಗ್ ಸ್ಟ್ರಕ್ಚರಲ್ಲೇ ಇರ್ತದೆ. ಸೊ ಆ ಥರನೂ ನಮಗೆ ಎಷ್ಟೋ ಸತಿ ನಾನಾಗ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿದ ಏನು ಇದಕ್ಕೆ ಸ್ಟೇಟ್ಮೆಂಟ್ ಇದೆ, ಅದಕ್ಕೆ ಈ ಥರದ ಪುರಾವೆಗಳು ನಮಗೆ ಸಿಗ್ತವೆ. ಅವ್ರಿಗೆ ಹೇಗೆ ಆ ಹಾವು ಅದೇ ಥರ ಬಂತು ಅನ್ನೋದಕ್ಕೆ ನಮಗೆ ಎಕ್ಸ್ಪ್ಲನೇಷನ್ ಇಲ್ಲ. ಬಟ್ ಆ ಕನಸಿನಿಂದಾಗಿ ಅವರ ಈ ಪ್ರಾಬ್ಲಮ್ ಸಾಲ್ವ್ ಆಯಿತು ಅನ್ನೋದು ನಮಗೆ ಒಂದು ಪುರಾವೆಯಾಗಿ ಸಿಗ್ತದೆ. ಇನ್ನೊಂದು ಎಕ್ಸ್ಪೆರಿಮೆಂಟ್ ಹೇಳೋದಂತಾದರೆ, ಈಗ ಕೆಲವರಿಗೆ, ಪ್ರತಿಯೊಬ್ಬರಿಗೂ ನಮಗೆ ಜೀವನದಲ್ಲಿ ಸಮಸ್ಯೆಗಳಿದ್ದೇ ಇರ್ತದಲ್ಲ, ಈಗ ಅದನ್ನು ಹೇಗೆ ಸಾಲ್ವ್ ಮಾಡೋದು ಅನ್ನೋದು ಸಮಸ್ಯೆ. ಅದಕ್ಕೆ ಒಬ್ಬರು ಸೈಂಟಿಸ್ಟ್ ಏನು ಮಾಡಿದರು, ಒಂದು ಸ್ಪೆಸಿಫಿಕ್ ಪ್ರಾಬ್ಲಮ್ ಒಬ್ಬ ವ್ಯಕ್ತಿ ಕೊಟ್ಟಾಗ ಒಂದು ಸ್ಪೆಸಿಫಿಕ್ ಮ್ಯೂಸಿಕ್ಕನ್ನು ಪ್ಲೇ ಮಾಡ್ತಾರೆ. ಎಚ್ಚರ ಸ್ಥಿತಿಯಲ್ಲಿದ್ದಾಗ ನಮಗೆ ಪ್ರಾಬ್ಲಮ್ ಇದೆ, ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ನಾವು ಒದ್ದಾಡ್ತಾ ಇದ್ದೀವಿ, ತುಂಬ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ಮು, ಅದೇ ಟೈಮಿಗೆ ಅಲ್ಲಿ ಮ್ಯೂಸಿಕ್ ಪ್ಲೇ ಮಾಡ್ತಾರೆ. ಆಮೇಲೆ ಆ ವ್ಯಕ್ತಿ ಮಲ್ಕೊಂಡ ಟೈಮಲ್ಲಿ ಸೇಮ್ ಮ್ಯೂಸಿಕ್ ಪ್ಲೇ ಆಗುತ್ತೆ. ಸೊ ಇವತ್ತು ತುಂಬ ಕಷ್ಟ ಅಂತ ಅನಿಸಿದ್ದ ಪ್ರಾಬ್ಲಮ್ಮು ಮಲಗಿ ಎದ್ದಾಗ ಆ ಪ್ರಾಬ್ಲಮ್ ತುಂಬ ಸುಲಭ ಅಂತ ಅನಿಸ್ಲಿಕ್ಕೆ ಶುರು ಆಗ್ತದೆ. ಆಮೇಲೆ ಆ ವ್ಯಕ್ತಿ ಪ್ರಾಬ್ಲಮ್ ಸಾಲ್ವ್ ಕೂಡ ಮಾಡ್ತಾರೆ. ಅದು ಹೇಗೆ
ಸೊ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಆ ಮ್ಯೂಸಿಕ್ ಅನ್ನು ಈ ಪ್ರಾಬ್ಲಮ್ ಜೊತೆ ಲಿಂಕ್ ಮಾಡಿದ್ದಾರೆ, ಕಂಡೀಷನ್ ಮಾಡಿದ್ದಾರೆ ಆ ವ್ಯಕ್ತಿಯನ್ನು. ಮಲ್ಕೊಂಡಿದ್ದಾಗ ಸೇಮ್ ಮ್ಯೂಸಿಕ್ ಪ್ಲೇ ಆದಾಗ ಆ ವ್ಯಕ್ತಿಗೆ ಬಹುಶಃ ಅದೇ ವಿಷಯದ ಬಗ್ಗೆ, ಅದೇ ಪ್ರಾಬ್ಲಮ್ನ ಬಗ್ಗೆ ಕನಸು ಬಿದ್ದಿದೆ, ಅದಕ್ಕೆ ಸೊಲ್ಯೂಷನ್ ಕನಸಿನಲ್ಲೇ ಸಿಕ್ಕಿದೆ. ಹಾಗಾಗಿ ಎಚ್ಚರ ಆದಾಗ ಆ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಲಿಕ್ಕೆ ಆ ವ್ಯಕ್ತಿಗೆ ಸಾಧ್ಯ ಆಗಿದೆ. ಯಾಕೆನ್ ನೀವು ಇದ್ರ ಹಿಂದಿನ ಇನ್ನೂ ದೊಡ್ಡ ಸೈನ್ಸ್ ಏನು ಅಂತ ಕೇಳಿದ್ರೆ ಬಹುಶಃ ಆ ವ್ಯಕ್ತಿಗೂ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಕಷ್ಟ. ಬಟ್ ದಿಸ್ ಇಸ್ ಒನ್ ಸ್ಮಾಲ್ ಎಕ್ಸ್ಪೆರಿಮೆಂಟ್, ಯಾವ ರೀತಿ ನಾವು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಬೋದು ಅಂತ. ಬಹುಶಃ ಪ್ರತಿದಿನ ನಮಗೆ ಪ್ರಾಬ್ಲಮ್ಗಳಿದ್ದಾಗ ನಾವೇ ಇದನ್ನು ಕೂಡ ಟ್ರೈ ಮಾಡ್ಬೋದು. ಇಟ್ಸ್ ಡೆಫಿನೆಟ್ಲಿ ಅ ವಂಡರ್ಫುಲ್ ಟೂಲ್. ಹೌದು, ಅದಕ್ಕೆ ಸರಿಯಾಗಿ ಏನೋ ಒಂದು ಮ್ಯೂಸಿಕ್ ಹಾಕೋದು, ಆಮೇಲೆ ಮಲ್ಕೊಳ್ಬೇಕಾದ್ರೆ ಅದೇ ಮ್ಯೂಸಿಕ್ ಪ್ಲೇ ಮಾಡ್ಕೊಂಡು ಮಲ್ಕೊಳ್ಳೋದು, ಮರು ದಿವಸ ಸಾಲ್ವ್ ಆಗ್ಲೂಬಹುದು. ಸೊ ಈ ತರದ ಸಾಧ್ಯತೆಗಳು ಕೂಡ ನಮಗೆ ಕನಸಿನಲ್ಲಿದೆ. ಹಾಗಾಗಿ ಬಹುಶಃ ಆಲ್ಸೋ ಬಿಕಾಸ್ ಮಲಗಿದಾಗ ದರ್ ಇಸ್ ವೆರಿ ಲೋ ಫ್ರೀಕ್ವೆನ್ಸಿ ಆಫ್ ದಿ ಅದರ್ ನಾಯ್ಸ್ ಆರ್ ಕೇಯೋಸ್ ಆಫ್ ಲೈಫ್. ಎಚ್ಚರ ಸ್ಥಿತಿಯಲ್ಲಿ ಇದ್ದಾಗ ವಿ ಹ್ಯಾವ್ ಸೋ ಮೆನಿ ಥಿಂಗ್ಸ್, ಅಲ್ಲಿ ಯಾರೋ ಕರೀತಾರೆ, ಇಲ್ಲೇನೋ ಹೊರಗೆ ಸರೌಂಡ್ ಸೌಂಡ್ ತುಂಬಾ ಇರುತ್ತೆ. ದರ್ ಇಸ್ ಅ ಲಾಟ್ ಆಫ್ ಚಾಟರ್ ಅಂಡ್ ನಾಯ್ಸ್, ಇವನ್ ವಿತ್ ಲಾಟ್ ಆಫ್ ಅದರ್ ಥಾಟ್ಸ್ ಕಮಿಂಗ್ ಅಂಡ್ ಗೋಯಿಂಗ್. ಮಲಗಿದಾಗ ಬಹುಶಃ ಇಟ್ಸ್ ಆರ್ ಓನ್ ಇನ್ನರ್ ಸೆಲ್ಫ್ ವಿಚ್ ವಿ ಆರ್ ಗೆಟಿಂಗ್ ಟ್ಯೂನ್ಡ್ ಇನ್ ಟು. ಸೊ ನಮಗೆ we feel better, we can go to solutions better. ಸಾಧ್ಯ ಇರ್ಬೋದು. ಇದು ಕೂಡ ಒಂದು ಎಕ್ಸ್ಪ್ಲನೇಷನ್ ಆಗಬಹುದು. ಯಾಕೆಂದ್ರೆ ನೀವು ಯಾವುದೇ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೂ ಮುಂಚೆ ನೀವು ಸಮಸ್ಥಿತಿಯಲ್ಲಿ ಇರಬೇಕು, ನೀವು ಸ್ಟೇಬಲ್ ಆಗಿರಬೇಕು. ಆ ಸ್ಟೆಬಿಲಿಟಿ ಅನ್ನೋದೇ ಇಲ್ಲದಿದ್ದಾಗ ನಿಮಗೆ ಆ ಪ್ರಾಬ್ಲಮ್ ಮತ್ತೂ ಕಾಂಪ್ಲಿಕೇಟ್ ಆಗ್ತಾನೆ ಹೋಗ್ತದೆ. ಬಟ್ ಮಲಗಿರುವಂಥ ಸ್ಥಿತಿಯಲ್ಲಿ ನಿಮಗೆ ಬೇರೆ ಎಲ್ಲ ಸ್ಟೇಬಲ್ ಆಗಿದ್ದಾಗ ಅದಕ್ಕೆ ಸೊಲ್ಯೂಷನ್ ಸುಲಭವಾಗಿ ಸಿಗುವಂಥ ಸಾಧ್ಯತೆಗಳಿದೆ. ಓಕೆ, ಈಗ ಅನೇಕರಿಗೆ ನಾವೀಗ ಜಸ್ಟ್ ಮಾತನಾಡುವ ಸ್ವಲ್ಪ ಸಮಯದ ಮುಂಚೆ ದೇಜಾವು ಫೀಲಿಂಗ್ ಅಂತ ಅನ್ಕೊಂಡ್ವಿ. ಅನೇಕರಿಗೆ ರೆಕರೆಂಟ್ ಡ್ರೀಮ್ಸ್ ಬರುತ್ತೆ. ಬಹುಶಃ ಅವ್ರಿಗೆ ಅದು ಆ ಡ್ರೀಮ್ಸ್ ಚಿಕ್ಕ ವಯಸ್ಸಿನಿಂದ ಬರ್ತಿರ್ಬೋದು, ಅಥವಾ ಥ್ರೂ ಸರ್ಟನ್ ಪೀರಿಯಡ್ ಮತ್ತೆ ಅದು ರಿಪೀಟ್ ಆಗುತ್ತೆ. ಸೊ ಈ ರೀತಿಯಾದಂತಹ ಡ್ರೀಮ್ಸ್ ಹೇಗೆ ಬರ್ಲಿಕ್ಕೆ ಸಾಧ್ಯ? ದೇ ಎನ್ಕೌಂಟರ್ ದ ಸೇಮ್ ಸಿಚುವೇಶನ್, ಇದೇ ಜಾಗದಲ್ಲಿದ್ದೆ, ಹೀಗೆ ಆಯಿತು, ಯುನೋ ದೇ ಕ್ಯಾನ್ ಇವನ್ ಅ ಕಾನ್ವರ್ಸೇಷನ್ ಏನು ಅನ್ನೋದನ್ನು ಕೂಡ ದೇ ಕ್ಯಾನ್ ರಿಮೆಂಬರ್, ಅಲ್ಲಿ ತನಕ ಹೋಗುತ್ತೆ. ಹ್ಯಾಸ್ ದಿಸ್ ಎನಿಥಿಂಗ್ ಟು ಡೂ ವಿತ್ ಡ್ರೀಮ್ಸ್ ಆಸ್ ವೆಲ್? ಆರ್ ಅದೇ ಆ ಥರದ ಈ ಡ್ರೀಮ್ಗಳಿಗೆ ಕ್ಲೇರ್ವಾಯನ್ಸ್ ಅಂತಾನೆ ಹೇಳ್ತೀವಿ. ಅದಕ್ಕೆ ಮತ್ತೆ ಬೇರೆ ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂದ್ರೆ ನಿಮಗೆ ಎಕ್ಸಾಕ್ಟ್ ಬರ್ದಿರುವಂತ ಪೇಜ್ ನಂಬರ್, ಈಗ ನನಗೆ ಎಷ್ಟೋ ಸರ್ತಿ ಆಗಿದೆ, ಯಾವುದೋ ಒಂದು ಪುಸ್ತಕ, ನನಗೆ ಆ ಪುಸ್ತಕ ಗೊತ್ತೇ ಇರೋದಿಲ್ಲ ಮುಂಚೆ, ಆ ಪುಸ್ತಕ ನೋಡಿ ಆ ಎಕ್ಸಾಕ್ಟ್ ಸ್ಟೇಟ್ಮೆಂಟ್ ಹಾಗೆ ಬರ್ದಿರೋದನ್ನು ನಾನು ಮುಂಚೆ ನೋಡಿರ್ತೇನೆ. ಸೊ ಅದಕ್ಕೆ ಕ್ಲೇರ್ವಾಯನ್ಸ್ ಅಂತಾನೆ ಹೇಳ್ತೀವಿ. ಅದಕ್ಕೆ ಬೇರೆ ಯಾಕೆ ಹಾಗೆ ಆಗುತ್ತೆ ಅನ್ನೋದಕ್ಕೆ ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಓಕೆ. ಸೊ ಈ ತರ ದೇಜಾವು ಮೊಮೆಂಟ್ಸ್ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿ ಆಗಿರುತ್ತೆ. ದೇರ್ ಇಸ್ ನೋ ರಾಷನಲ್ ಎಕ್ಸ್ಪ್ಲನೇಷನ್ ಆಸ್ ಸಚ್, ಬಟ್ ಎಲ್ಲರಿಗೂ ಇದು ಎಲ್ಲರಿಗೂ ಆಗುವಂತ ಎಕ್ಸ್ಪೀರಿಯನ್ಸ್, ಮತ್ತೆ ಅದನ್ನ ಹಾಗೆ ಖುಷಿ ಪಡ್ಬೇಕಷ್ಟೇ. ಅನೇಕರಿಗೆ ಈಗ ಫಾರ್ ಎಕ್ಸಾಂಪಲ್ ಈಗ 2 ವೀಲರ್ ಬರೋದಿಲ್ಲ, 4 ವೀಲರ್ ಬರಲ್ಲ, ಬಟ್ ಸ್ಟಿಲ್ ದೇ ಡ್ರೀಮ್, ದೇ ಡೂಯಿಂಗ್ ಇಟ್. ಇದು ಏನು ಸಿಗ್ನಿಫೈ ಮಾಡುತ್ತೆ ಆಕ್ಚುಲಿ? ಇದು ಬಹುಶಃ ಕೆಲವು ಸತಿ ಏನಾಗ್ತದೆ, ನಮ್ಮ ಏನು ಇನೆಬಿಲಿಟಿ ಇರ್ತದೋ ಅಥವಾ ನಮಗೇನು ಸಾಮರ್ಥ್ಯ ಇರುವುದಿಲ್ವೋ ಅದನ್ನು ಕನಸಿನಲ್ಲಾದರೂ ಮಾಡುವಂತಹ ಒಂದು ಕಾಂಪೆನ್ಸೇಟರಿ ಮೆಕ್ಯಾನಿಸಮ್ ಆಗಿರುವಂಥ ಸಾಧ್ಯತೆ ಇರ್ತದೆ. ಈಗ 2 ವೀಲರ್ ಬರೋದಿಲ್ಲ ಅಂತ ಆದರೂ ನಾನೇನೋ ಡ್ರೈವ್ ಮಾಡಿದ್ದೇನೆ ಅಂತ ಅಟ್ಲೀಸ್ಟ್ ಒಂಥರ ಕನಸಲ್ಲಾದರೂ ಡ್ರೈವ್ ಮಾಡಿದ್ದೇನೆ ಅಂತ ಆಗುವಂಥ ಇದು ಸಾಧ್ಯತೆ ಇರ್ತದೆ. ಸೊ ನಮ್ಮ ವೀಕ್ನೆಸ್ನ ಕಾಂಪೆನ್ಸೇಟ್ ಮಾಡುತ್ತೆ, ದಟ್ ಯು ಆರ್ ಕೇಪಬಲ್ ಅನ್ನೋದನ್ನ. ಹೌದು. ಸೊ ಆ ಥರನೂ ಕೆಲವು ಸರ್ತಿ ಕನಸಿನಲ್ಲಿ ನಾವು ನಮಗೇನು ನಿಜ ಜೀವನದಲ್ಲಿ ಸಾಧ್ಯ ಇಲ್ವೋ ಅದನ್ನು ಮಾಡಿ ಮುಗಿಸುವಂಥ ಒಂದು ಪ್ರಾಸೆಸ್ ಆಗಿ ಕನಸು ಒಂದು ಮಾಧ್ಯಮ ಆಗಿ ಕಾಣಿಸ್ಕೊಳ್ತೀವಿ. ಇನ್ನ ಎಷ್ಟೋ ಬಾರಿ ವಿ ಸಿ ಪೀಪಲ್ ತುಂಬಾ ದೊಡ್ಡ ಸೆಲೆಬ್ರಿಟೀಸ್ ಇರ್ತಾರೆ, ನಾವಿಂದು ಅವ್ರನ್ನ ಲೈಫಲ್ಲಿ ಯಾವುದೇ ಕಾರಣಕ್ಕೂ ಭೇಟಿ ಆಗುವಂತ ಅವಸರವೇ ಬರ್ಲಿಕ್ಕಿಲ್ಲ. ಅಂದ್ರೆ ದೇ ಆರ್ ಟು ಬಿಯಾಂಡ್ ಆರ್ ರೀಚ್. ಫಿನಾನ್ಷಿಯಲಿ ಇರ್ಬೋದು, ಇದಿರ್ಬೋದು, ನಾವು ಆ ದೇಶಕ್ಕೆ ಹೋಗ್ಲಿಕ್ಕೆ ಆಗಲ್ಲ, ಅವ್ರನ್ನ ಮೀಟ್ ಮಾಡ್ಲಿಕ್ಕೆ ಆಗಲ್ಲ, ಬಟ್ ಸ್ಟಿಲ್ ಇನ್ ಡ್ರೀಮ್ಸ್ ವಿ ಡೂ ಕನೆಕ್ಟ್. ಈ ಸೆಲೆಬ್ಸ್ ಅಥವಾ ಈ ಪರ್ಸನಾಲಿಟೀಸ್ ನ ಮೀಟ್ ಮಾಡೋ ಡ್ರೀಮ್ಸ್ ಏನ್ ಸಿಗ್ನಿಫೈ ಮಾಡುತ್ತೆ? ಅಗೇನ್ ಇಟ್ ಇಸ್ ಡಿಫಿಕಲ್ಟ್ ಟು ಸೇ. ಯಾಕೆಂದ್ರೆ ನನ್ನ ಒಬ್ಬ ಫ್ರೆಂಡ್ ಒಂದ್ಸತಿ ಹೇಳಿದ್ದ, ಒಂದು UPSC ಇಂಟರ್ವ್ಯೂ ಮುಗಿಸಿ ಬಂದು ಮರು ದಿವಸ ಅವನನ್ನು ಭೇಟಿ ಮಾಡ್ಲಿಕ್ಕೆ ಹೋಗಿದ್ದೆ, ಹೇಗಾಯಿತು ಎಕ್ಸಾಮು ಅಂತ. ನಿನಗೆ ಗೊತ್ತಾ ಅಕ್ಷರ, ನಾನು ನಿನ್ನೆ ಯಾರನ್ನು ಕನ್ಸಲ್ಲಿ ಕಂಡಿರ್ಬೋದು ಅಂತ ಕೇಳ್ದ. ಯಾರನ್ನು, ಪ್ರೈಮ್ ಮಿನಿಸ್ಟರ್ನ ಏನಾದ್ರು ಕಂಡ್ಯಾ ಅಂತಂದೆ. ಹೌದು, ನಿಂಗೆ ಗೊತ್ತಾಯ್ತು ಅಂತ ಅಂದ. ಸೊ ಕನಸಿನಲ್ಲಿ ಅವ್ರು ಪ್ರೈಮ್ ಮಿನಿಸ್ಟರ್ನ ಭೇಟಿ ಮಾಡಿದಂಥ ಒಂದು ಕನಸು ಬಿದ್ದಿತ್ತು. ಯಾಕೆ ಬಿದ್ದಿರಬಹುದು ಅನ್ನೋದಕ್ಕೆ ಹೇಗೆ ಎಕ್ಸ್ಪ್ಲನೇಷನ್ ಕೊಡೋದು ಬಹಳ ಕಷ್ಟ. ಬಹುಶಃ ಆ ವ್ಯಕ್ತಿ ಹಾಗಂತ, ಈಗ ಕೆಲವರಿಗೆ ಅವ್ರ ಬಗ್ಗೆ ಬಹಳ ಆದರ ಇದ್ದರೆ, ಅವ್ರ ಬಗ್ಗೆ ಅಭಿಮಾನ ಇದ್ದರೆ ಬೇರೆ ವಿಷಯ. ಇವನಿಗೆ ಆ ಥರದ ಅಭಿಮಾನ ಅಂಥದ್ದೇನೂ ಇರಲಿಲ್ಲ, ಮಾಮೂಲಾಗಿ ಇದ್ದಂಥ ವ್ಯಕ್ತಿ. ಸೊ ಹಾಗಿದ್ರೂ ಕೂಡ ಅವನಿಗೆ ಆ ಥರದ ಕನಸು ಬಿದ್ದಿತ್ತು. ಸೊ ಸೆಲೆಬ್ರಿಟಿಗಳನ್ನು ಭೇಟಿ ಮಾಡುವಂಥದ್ದು ಇರ್ಬೋದು, ಅವ್ರ ಜೊತೆ ಊಟ ಮಾಡೋದು ಹಾಗೆ ಕೆಲವರಿಗೆ ಕನಸು ಬೀಳುತ್ತೆ. And sometimes it happens true eventually in few years. ಹೌದು, ಅದು ಕೂಡ ಸಾಧ್ಯತೆ ಇದೆ. ಸೊ
ಅದಕ್ಕೆ ನಮಗೆ ಸರಿಯಾದ ಎಕ್ಸ್ಪ್ಲನೇಷನ್ ಯಾವುದೂ ಇಲ್ಲ. ಈಗ ನಾನು ಬೇರೆ ಬೇರೆ ರೀತಿಯಾದಂಥ ಡ್ರೀಮ್ ಅನಾಲಿಸ್ಟ್ಗಳ ಪುಸ್ತಕಗಳಿರ್ಬೋದು, ಅವರ ಡಿಸ್ಕಷನ್ಸ್ ಇರ್ಬೋದು, ಅಲ್ಲೆಲ್ಲೂ ಕೂಡ ಈ ಥರದಕ್ಕೆ ಏನು ಇರಬಹುದು ಅನ್ನೋದಕ್ಕೆ ವಿವರಣೆ ಇಲ್ಲ. ಹಾಗಾಗಿ ನಾನು ಹೇಳಿದ್ದು ಇದೊಂಥರ ಇದು ಕತ್ತಲೆಯಲ್ಲಿ ನಾವು ಕೈ ಬೀಸಿದಂಗೆ ಏನು ಸಿಗ್ತದೋ ಅದನ್ನು ನಾವು ಪಡ್ಕೊಳ್ಬೇಕಷ್ಟೇ. ನಮ್ಮ ಗ್ರಹಿಕೆಗೆ ಏನ್ ಬರುತ್ತೋ ಅಷ್ಟು ಮಾತ್ರ ನಾವು ವಿಜ್ಞಾನದ ಒಂದು ಮೊರೆ ಹೋಗಿ ತಿಳ್ಕೊಳ್ಳೋ ಪ್ರಯತ್ನ ಪಡಬಹುದು. ಇಲ್ಲ ಅಂತಂದ್ರೆ ಕನಸನ್ನು ಹಾಗೆ ಖುಷಿ ಪಡಬೇಕು. ಆದ್ರೆ ಇನ್ನೊಂದು ಹೇಳ್ತೇನೆ, ಕೆಲವರು ಕನಸಲ್ಲಿ ಏನೋ ಒಂದು, ಈಗ ಉದಾಹರಣೆಗೆ ಏನೋ ಒಂದು ಆಕ್ಸಿಡೆಂಟ್ ಆಗದಂತಹ ಕನಸು ಬಿದ್ದಾಗ ಅವ್ರು ಆಮೇಲೆ ಕನಸಿನಲ್ಲಿ ಬಂದಿದೆ ಅಂತ ಗಾಡಿ ಎತ್ತೋದಕ್ಕೆ ಹೋಗೋದಿಲ್ಲ. ಮಾಮೂಲಿ ಡ್ರೈವ್ ಮಾಡ್ಕೊಂಡಿರೋರು ಏನೋ ಒಂದು ಆಕ್ಸಿಡೆಂಟ್ ಆಗಿದೆ ಅಂತ ಕನಸು ಬಿದ್ದ ತಕ್ಷಣ, ಇಲ್ಲ ನಾನು ಕನಸಿನಲ್ಲಿ ಆಕ್ಸಿಡೆಂಟ್ ಆಗಿದೆ ಹಾಗಾಗಿ ನಾನಿನ್ನು ಡ್ರೈವ್ ಮಾಡೋದಿಲ್ಲ ಅನ್ನುವಂಥ ಮನಸ್ಥಿತಿಗೆ ಹೋಗ್ತಾರೆ. ಬಟ್ ಆ ಥರ ಮಾಡಬೇಕಾಗಿನೂ ಇಲ್ಲ. ಯಾಕೆಂದರೆ ಅಗೇನ್ ಇಟ್ ಕ್ಯಾನ್ ಬಿ ಎ ಕೈಂಡ್ ಆಫ್ ಪ್ರಿಪೇರ್ಡ್ನೆಸ್ ಫಾರ್ ಯು ಟು ಬಿ ಕಾಶಿಯಸ್. ಹಾಗಾಗಿ ನಾವು ಈಗ ಉದಾಹರಣೆಗೆ ನಾವು ಮಾಮೂಲಾಗಿ ಡ್ರೈವ್ ಮಾಡಬೇಕಾದ್ರೆ ಎಷ್ಟೋ ಸತಿ ನಮಗೆ ಅನಿಸ್ಬೋದು, ಇವತ್ತು ಎಲ್ಲಾದರೂ ಆಕ್ಸಿಡೆಂಟ್ ಆಗ್ಬೋದೋ ಏನೋ ಅನ್ನುವಂಥ ಯೋಚನೆಗಳು ಬರ್ತದೆ ಎಷ್ಟೋ ಜನರಿಗೆ. ಹಾಗಂತ ಅದೇ ತುಂಬ ನೆಗೆಟಿವ್ ಯೋಚನೆ ಅಂತಲೇ ಇರಬೇಕಾಗಿಲ್ಲ. ಅದು ಒಂಥರ, ಈಗ ಉದಾಹರಣೆಗೆ ಎಲ್ಲೋ ಒಂದು ಸರ್ತಿ ರಾಹುಲ್ ದ್ರಾವಿಡ್ ಹೇಳಿದ್ದು ಅಂತ ನನಗೆ ನೆನಪು. ನಾನು ತುಂಬ ಸಣ್ಣದಿರುವಾಗ ರೆಗ್ಯುಲರ್ ಆಗಿ ಪೇಪರಲ್ಲಿ ಓದ್ತಾ ಇದ್ದಾಗ ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ರು, ನಾನು ಪ್ರತಿ ಬಾಲ್ಗೂ ಎಲ್ಲಾದರೂ ಔಟ್ ಆಗ್ಬೋದು ಅನ್ನುವಂಥ ಕಾಷನ್ ಇಟ್ಕೊಂಡೇ ನಾನು ಆಟ ಆಡ್ತೇನೆ ಅಂತ. ಸೊ ಆ ಕಾಷನ್ ಏನು ಮಾಡ್ತದೆ, ಅವ್ರಿಗೆ ತಪ್ಪು ಅಥವಾ ಈ ಕೇರ್ಲೆಸ್ ಡ್ರೈವಿಗೆ ಯಾವತ್ತೂ ಅವ್ರನ್ನ ತಗೊಂಡು ಹೋಗೇ ಇರ್ತಿಲ್ಲ. ಸೊ ಆ ಥರ ನಮಗೆ ಈ ಥರದ ಯೋಚನೆಗಳು ನೆಗೆಟಿವ್ ಬಂದ ತಕ್ಷಣ, ಅಯ್ಯೋ ನಾನು ಎಲ್ಲ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೇನೆ, ನನಗೆ ಕನಸೆಲ್ಲ ನೆಗೆಟಿವ್ ಬರ್ತಾ ಇದೆ ಅಂತ ಅನ್ಕೊಳ್ಳೋ ಬದಲು ಆ ಕನಸುಗಳಿಂದ ನಾವು ಏನು ಕಲಿಬೋದು ಅನ್ನೋದನ್ನು ಕಲ್ತ್ಕೊಂಡು ಅದಕ್ಕೆ ಬೇಕಾದಂಥ ಏನು ರೆಮಿಡಿಯಲ್ ಮೆಷರ್ಸ್ ಮಾಡ್ಬೋದು ಅದನ್ನು ಮಾಡ್ಕೊಂಡು ಮುಂದೆ ಹೋದರೆ ಜೀವನದಲ್ಲಿ ಸುಲಭವಾಗಿ ಮುಂದುವರಿತಾ ಹೋಗ್ಬೋದು. ಓಕೆ, ಸೊ ಆ ಕಾಶಿಯಸ್ನೆಸ್, ಅವೇರ್ನೆಸ್ನ ಅದು ಕಲಿಸುತ್ತೆ. ಸೊ ದಟ್ ಈಸ್ ಓನ್ಲಿ ಗೋಯಿಂಗ್ ಟು ಹೆಲ್ಪ್ ಅಸ್ ಟು ಬಿ ಬೆಟರ್. ಹೌದು. ಸೊ ಈ ರೀತಿಯಾಗಿ ಕೂಡ ನಾವು ಡ್ರೀಮ್ಸ್ನ ಖಂಡಿತ. ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ತುಂಬ ಹೃದಯದ ವಂದನೆಗಳು. ಧನ್ಯವಾದಗಳು. ವೀಕ್ಷಕರೇ, ಇದಾಗಿತ್ತು ಈ ದಿನದ ವಿಶೇಷ ಆಯುಷ್ ಪಾಡ್ಕಾಸ್ಟ್. ಇನ್ನಷ್ಟು ವಿಶೇಷ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ವಂದನೆಗಳು.